Hello guys, ಇವಾಗ ನಾವು ವಿ ಪುರಂ ಫುಡ್ ಸ್ಟಾಲ್ ಅಲ್ಲಿ ಇದ್ದೀವಿ. Today we will be busting a lot of reviews. ವಿ ಪುರಂ ಫುಡ್ ಸ್ಟ್ರೀಟ್ ಇದು ಒಂದು ರಸ್ತೆ. ಈ ರಸ್ತೆಯಲ್ಲಿ ವೆರೈಟೀಸ್ ಆಫ್ ಸ್ಟಾಲ್ಸ್ ಅಲ್ಲಿ ವೆರೈಟೀಸ್ ಆಫ್ ಫುಡ್ ಮಾಡ್ತಾರೆ. ಇದು ಬೆಂಗಳೂರಲ್ಲಿ ತುಂಬಾ ಫೇಮಸ್ ಏರಿಯಾ. ಇಲ್ಲಿ ಜಾಸ್ತಿ ರಿವ್ಯೂಸ್ ಬಂದಿದೆ. ಈ ರಿವ್ಯೂಸ್ ನ ಟೆಸ್ಟ್ ಮಾಡೋಣ ಇವತ್ತು. ಇಲ್ಲಿನ ಫಸ್ಟ್ ರಿವ್ಯೂ ಇಲ್ಲಿರೋ ಫೇಮಸ್ ಬಜ್ಜಿ ಶಾಪ್ ಬಗ್ಗೆ. ಇಲ್ಲಿರೋ ಬಜ್ಜಿ ಶಾಪ್ ಅಣ್ಣ ಬಜ್ಜಿ ಕೊಡ್ತಾರಂತೆ, ಮತ್ತೆ ಎಕ್ಸ್ಟ್ರಾ ಬಜ್ಜಿ ಕೊಟ್ಟು ಚಾರ್ಜ್ ಜಾಸ್ತಿ ಮಾಡ್ತಾರಂತೆ. ಹಂಗಂದ್ರೆ ಇಲ್ಲಿ ಅವರು ಎಕ್ಸ್ಟ್ರಾ ಬಜ್ಜಿ ಹಾಕಿ ಚಾರ್ಜ್ ಜಾಸ್ತಿ ಮಾಡ್ತಾರೆ. ಮತ್ತೆ ಇಲ್ಲಿ ಬಜ್ಜಿ ಕೋಲ್ಡ್ ಇರುತ್ತೆ ಅಂತ, ಬಜ್ಜಿ ತಣ್ಣ ಬಜ್ಜಿ ಕೊಡ್ತಾರೆ ಅಂತ. ಇಲ್ಲಿ ಒಂದು ಬಜ್ಜಿ ಟ್ರೈ ಮಾಡೋಣ ಬನ್ನಿ. ನಮಗೆ ಆ ಫೇಮಸ್ ಬಜ್ಜಿ ಶಾಪ್ ಸಿಕ್ತು. ಇಲ್ಲಿ ಅಷ್ಟೊಂದೇನು ಲೈನ್ ಇರಲಿಲ್ಲ. ಅಲ್ಲಿ ಹೋಗಿ ನಾವು ಆರ್ಡರ್ ಮಾಡಿದ್ವಿ. ಸರ್, ಇದು ಯಾವ ಬಜ್ಜಿ ಚೆನ್ನಾಗಿರುತ್ತೆ? ಕ್ಯಾಪ್ಸಿಕಮ್ ಬಜ್ಜಿ ಕೊಡಿ. ಆಲ್ರೆಡಿ ಮಾಡಿದ್ದೀರಾ? ಅಲ್ಲ, ಅವರು ಬಿಸಿ ಬೇಕಾದ್ರೆ ಒಳಗಿಂದ ಎತ್ಕೊಂಡ್ಬಂದು ಕೊಡ್ತೀನಿ ಅಂದ್ರು. ಸೊ ಐ ಜಸ್ಟ್ ವೇಟೆಡ್. ನಮ್ಮ ಕಾಲದಲ್ಲಿ ಬಜ್ಜಿ ಎಲ್ಲ 5 ರೂಪಾಯಿ ಇತ್ತು, ಈಗ 80 ರೂಪಾಯಿ. ಯಾವ ಕಾಲ ಇದು? ಯಾವ ಕಾಲ ಯಾವುದು? ನಾವು ಇಲ್ಲಿ ಪೈನಾಪಲ್ ಮತ್ತೆ ಕ್ಯಾಪ್ಸಿಕಮ್ ಆರ್ಡರ್ ಮಾಡಿದ್ವಿ. ಪೈನಾಪಲ್ ಬಜ್ಜಿ. ವಾವ್. ಪೈನಾಪಲ್ ಬಜ್ಜಿನ ನೀಟಿಗೆ ಕಟ್ ಮಾಡಿ ಅದಕ್ಕೆ ಚಟ್ನಿ ಹಾಕಿದ್ರು ಮಧ್ಯದಲ್ಲಿ. ಪೈನಾಪಲ್ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ತಿಂತಿರೋದು. ಮತ್ತೆ ಕ್ಯಾಪ್ಸಿಕಮ್ ಬಜ್ಜಿನೂ ಕಟ್ ಮಾಡಿ ಚಟ್ನಿ ಹಾಕಿ ಏನೇನೋ ಹಾಕಿ ಕೊಟ್ರು. ಖಾರ ಪುಡಿ. ನನ್ನ ಲೈಫಲ್ಲೇ ಈ ಥರ ಬಜ್ಜಿಗಳು ನೋಡಿರಲಿಲ್ಲ. ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಐ ಆಮ್ ರಿಯಲಿ ಕ್ಯೂರಿಯಸ್. ಪೈನಾಪಲ್ ಮತ್ತು ಕ್ಯಾಪ್ಸಿಕಮ್ ನನ್ನ ಲೈಫಲ್ಲೇ 2 ಬಜ್ಜಿ ತಿಂದಿಲ್ಲ. ನೀವು ತಿಂದಿದ್ದೀರಾ? ನಂಗೆ ಮೆಣಸಿನ್ಕಾಯಿ ಬಜ್ಜಿ ತುಂಬ ಇಷ್ಟ. ಪೈನಾಪಲ್ ಫಸ್ಟ್ ಟೇಸ್ಟ್ ಮಾಡಿ. ನೀವು ಟೇಸ್ಟ್ ಮಾಡಿ, ಆಮೇಲೆ ನಾನು ಟೇಸ್ಟ್ ಮಾಡ್ತೀನಿ. ಹೇಗೆ? ಗುಡ್? ಏನು? ಓಕೆ ಹಾಂ, ಆ್ಯಕ್ಚುಲಿ ಒಂದ್ಸತಿ ತಿನ್ಬೋದು ಅಷ್ಟೇ. ಪೈನಾಪಲ್ ಬಜ್ಜಿ ಮಿಕ್ಸ್ ಆಗಿಬಿಟ್ಟು ಏನೇನೋ ಆಗ್ತಿದೆ, ನಂಗೆ ಅರ್ಥ ಆಗ್ತಿಲ್ಲ. ಇದು ಯುನೀಕ್ನೆಸ್ ಅಷ್ಟೇ, ಇದು ಟೇಸ್ಟು ಅಷ್ಟಕ್ಕಷ್ಟೇ. ಈಗ ನಾವು ದ ಫೇಮಸ್ ಕ್ಯಾಪ್ಸಿಕಮ್ ಬಜ್ಜಿ ಟ್ರೈ ಮಾಡಿದ್ವಿ. ಅರ್ಥ ಆಗ್ತಿಲ್ಲ, ನಂಗೆ ಅರ್ಥನೇ ಆಗ್ತಿಲ್ಲ ಹೆಂಗೆ ಡಿಸ್ಕ್ರೈಬ್ ಮಾಡಲಿ ಅಂತ. ಅದೇ ಒಂದ್ಸತಿ ತಿನ್ನೋದು ಅಷ್ಟೇ. ಸ್ವೀಟ್ ಇದೆ ಸ್ವಲ್ಪ. ರಿವ್ಯೂ ಪ್ರಕಾರ ಬಜ್ಜಿ ತಣ್ಣ ಇರುತ್ತೆ ಅಂದರು. ಬಜ್ಜಿ ಬಿಸಿ ಬಿಸಿ ಕೊಟ್ಟರು. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಶಾಪ್. ದೋಸೆ ಕ್ಲೀನ್ ಇಲ್ಲ, ಮ್ಯಾನಿಪುಲೇಟ್ ಮಾಡ್ತಾರೆ. ಮೋಸ್ಟ್ ಓವರ್ ಹೈಪ್ ದೋಸೆ, ಕ್ಲೀನ್ ಇಲ್ಲ. ರೆಸ್ಟೋರೆಂಟ್ ವರ್ಸ್ಟ್ ಆಗಿದೆ. ಟೇಸ್ಟ್ ಅಲ್ಲ ಬರೀ ದೋಸೆದು. ಬರೀ ದೋಸೆ ಇದೆ. ಬರೀ ದೋಸೆ ಎಷ್ಟು ಬರ್ತಿದಾರಾ? ಯಾರು ಅದು ಅಷ್ಟು ಬರ್ತಿದ್ದಾರೆ? ಪ್ರಜ್ವಲ್ ಅಂತ. ಓ, ಪ್ರಜ್ವಲ್. ಏನು ಟೇಸ್ಟ್ ಸರಿ ಇಲ್ಲ. Hospitality. The guy who sits near the entrance lacks basic sense. ಇಲ್ಲೇ ಇದ್ದಾರೆ, ಮೆತ್ತ ಕೇಳ್ರಿ. ಹಿಂದೆನೇ ಇದ್ದಾರೆ. ನಾವು ಸುಮ್ಮನೆ ಓದ್ತಾ ಇದೀವಪ್ಪ. ಯಾವ ದೋಸೆ ತುಂಬ ಚೆನ್ನಾಗಿದೆ? ಚೀಸಾ? ಅದು ಕೊಡಿ ಒಂದು. ದೇವ್ರೆ, ಒಂದು ಪೀಸ್. ಅದೇನದು? ಎಲ್ಲ ಇವ್ರು ಮಾತಾಡ್ತಾನೆಲ್ಲ, ಮಾತಾಡ್ಸಿಬ್ರು ಇವ್ರನ್ನ. कितना वैरायटीज डोसे हैं, कितना वैरायटीज डोसे हैं. सर, ये अंदर भी सेम ही मिलेगा क्या? ये बैठने के लिए जगह है? अच्छा. पिज़्ज़ा कम डोसे. ಚೀಸ್ ದೋಸೆ ಯಾವತ್ತಾರು ತಿಂದಿದ್ದೀರಾ? ನಾನು ಯಾವತ್ತೂ ತಿನ್ನಿಲ್ಲ, ಫಸ್ಟ್ ಟೈಮ್. ಬನ್ನಿ ಟ್ರೈ ಮಾಡೋಣ. ಬಿಸಿ ಬಿಸಿ, ನಂಗೆ ಬಿಸಿ ಬಿಸಿ ಊಟ ಮಾಡೋದು ತುಂಬ ಇಷ್ಟ. ಒಳಗೆ ಏನಿದೆ ಇದು ರೆಡ್ ಕಲರು? ಏನೋ ಚಟ್ನಿ ಅಂತೆ. ಮಿಕ್ಸ್ ಮಾಡಲಾ? ಹಾಂ, ಮಿಕ್ಸ್ ಮಾಡಿ. ಎಸ್. ಪಿಜ್ಜಾನೇ ಬೇಡವಲ್ಲ ಅವರು? ದೋಸೆ ಹಿಂಗೂ ಇರುತ್ತಾ? ಪಿಜ್ಜಾ ಥರ ಇದೆ ಇದು ಫುಲ್ಲು. ನೆಕ್ಸ್ಟ್ ಲೆವೆಲ್ ಇದೆ. ಚೆನ್ನಾಗಿದೆ. ಪಿಜ್ಜಾನ ಹಾಚ್ಕೊಬೇಕಿದ್ರು ಮುಂದೆ. ಸೊ ಬೇಸಿಕಲಿ ಇಲ್ಲಿ ಜಾಸ್ತಿ ಹೊತ್ತೇನು ನಾವು ವೇಟ್ ಮಾಡಿಲ್ಲ. ಸೆಕೆಂಡ್ ಅಷ್ಟೊಂದೇನು ಮಾತಾಡ್ಸಿಲ್ಲ. ಐ ಡೋಂಟ್ ಥಿಂಕ್ ಅಷ್ಟೊಂದು ಮಾತಾಡಿಸುವಂಥ ಅವಶ್ಯಕತೆಯೂ ಇರಲಿಲ್ಲ. ಸೊ ಇದು ರೋಡ್ ಸೈಡ್ ಫುಡ್ ಇರೋದ್ರಿಂದ ಅಷ್ಟು ಹಾಸ್ಪಿಟಾಲಿಟಿಗೆ ಡಿಮ್ಯಾಂಡ್ ಮಾಡೋ ಅಂತ ಇಲ್ಲ. ಬಟ್ ದ ಫುಡ್ ಟೇಸ್ಟೆಡ್ ರಿಯಲಿ ಗುಡ್. ದಿಸ್ ದೋಸೆ ಇಸ್ ಒನ್ ಆಫ್ ಮೈ ಫೇವ್ರೆಟ್ ದೋಸೆಸ್. ನಾವು ಜಾಸ್ತಿ ತಿನ್ನಬೇಕು, ಆದರೂ ಜಾಗ ಉಳಿಸ್ಕೊಳ್ಬೇಕು ಅಂತ ಕಮ್ಮಿ ತಿನ್ನೋಣ ಅಂದರೂ ಆಗ್ತಿಲ್ಲ, ಬಿಕಾಸ್ ಇಟ್ ಇಸ್ ವೆರಿ ಗುಡ್. ಸೊ ಐ ಥಿಂಕ್ ದಿಸ್ ರಿವ್ಯೂ ಇಸ್ busted. ಮಂಜುನಾಥ್ ಗೌಡ ಏನು ಬರ್ತಿದ್ದಾರೆ? 1 star ರೇಟಿಂಗು. ಹಾಂ. The foods are not very tasty in the shop, especially the potato twister and milkshakes. Only the wife is good ante. ನೋಡಕೋದ್ರಾ ಅಥವಾ ನಾವು ರಿವ್ಯೂ ಮಾಡಕ್ಕೆ ಹೋಗೋಣ? Recommended ಅಂತ ಹಾಕಿದ್ರು. 1 milkshake and 1 potato twister. 570.
70 rupees. For twister. Thank you. Potato twister ಇವಾಗ ತಾನೇ ಬಂತು. Let's try this. Taste. Let's go. ಯಮ್ಮಿ ಇದೆಲ್ಲ ಬಟ್ ಜಾಸ್ತಿ ಆಯಿತು. ತುಂಬ ಆಯ್ತಲ್ಲ. ಇದಕ್ಕೆ 100 rupees. ಇದಕ್ಕೆ 70 rupees. ಇದಕ್ಕೆ ಓಕೆ ಅಲ್ಲ. ಇದು ಆ್ಯಕ್ಚುಲಿ ಜಾಸ್ತಿ ಕೊಟ್ಟಿದ್ದಾರೆ. ದಿಸ್ ಇಸ್ ಓಕೆ. ಪೊಟೆಟೊ ಟ್ವಿಸ್ಟರ್ ಚೆನ್ನಾಗೇ ಇತ್ತು, ಬಟ್ ಮಿಲ್ಕ್ ಶೇಕ್ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಇವ್ರು ಹೇಳಿದ ಪ್ರಕಾರ ಇಲ್ಲಿ ಲಸ್ಸಿಗೆ ಡ್ರೈ ಫ್ರೂಟ್ಸ್ ತುಂಬ ಕಮ್ಮಿ ಆಗ್ತಾರೆ ಆ್ಯಂಡ್ ಲಸ್ಸಿ ಇಸ್ ವೆರಿ ಬ್ಯಾಡ್ ಅಂತ. ಸೊ ಇವಾಗ ಆ್ಯಕ್ಚುಲಿ ಲಸ್ಸಿ ತುಂಬ ಡ್ರೈ ಫ್ರೂಟ್ಸ್ ಹಾಕೊಟ್ಟಿದ್ದಾರೆ. ಲೆಟ್ಸ್ ಟ್ರೈ ದಿಸ್. ನನಗೆ ಲಸ್ಸಿ ಅಂದರೆ ಇಷ್ಟ ಇಲ್ಲ, ಬಟ್ ವಿಡಿಯೋಗೋಸ್ಕರ ಟ್ರೈ ಮಾಡಿದೆ ಆ್ಯಂಡ್ ದಿಸ್ ವಾಸ್ ಓಕೆ. ನೆಕ್ಸ್ಟ್ ರಿವ್ಯೂ ಏನಿದೆ ಅಂದರೆ, Yesterday I visited this shop and paid for what I ordered. After eating, I was leaving. I was asked rudely to pay, and I told I paid and showed on mobile even before eating. He verified and said okay. Doesn't have the decency to say simple sorry. ವೈ ಶುಡ್ ಐ ಆಸ್ಕ್ ಸಾರಿ? ಇಲ್ಲಿ ಎಷ್ಟೊಂದು ಜನ ಬರ್ತಾರೆ ಆಫ್ಟರ್ ಈವ್ನಿಂಗ್ 6. ಸೊ ಅವ್ರಿಗೂ ಯಾರು ಪೇ ಮಾಡಿರ್ತಾರೆ, ಒಬ್ಬೊಬ್ರು ಹಂಗೆ ಆಗಿರ್ಬೋದು, ಪೇ ಮಾಡದೆ ತಿನ್ಕೊಂಡು ಹೋಗಿರ್ಬೋದು. ಅಲ್ಲ, ಸ್ಟ್ರೀಟ್ ಫುಡಲ್ಲಿ ಕಸ್ಟಮರ್ ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡೋದೇ ಒಂದು ಬಟ್ ಆದ್ರೂ ಇಷ್ಟೊಂದು ರಿವ್ಯೂ ಅಲ್ಲೆಲ್ಲ ಬರೆಯೋಷ್ಟು ಮಾಡಬಾರ್ದಿತ್ತು. ನನಗೆ ಜಾಸ್ತಿ ರಿವ್ಯೂಸಲ್ಲಿ ಇಲ್ಲಿರೋ ಜಾಗ ತುಂಬ ಗಲೀಜಾಗಿರುತ್ತೆ ಅಂತ ಬಂತು. ಸೊ ಇದನ್ನ ಟೆಸ್ಟ್ ಮಾಡೋದಕ್ಕೆ ನಾವೊಂದು ರೌಂಡ್ ವಿವಿಪುರಂ ಸ್ಟ್ರೀಟು ಒಂದು ರೋಡ್. ಈ ರೋಡ್ ಫುಲ್ ಹೋಗೋದ್ವಿ. ಪ್ರತಿಯೊಂದು ಅಂಗಡಿ ಮುಂದೆನೂ ಡಸ್ಟ್ಬಿನ್ ಇತ್ತು. ಆ್ಯಂಡ್ ಆನೆಸ್ಟ್ಲಿ ಅವ್ರು ಬೆಳಗ್ಗೆ ಬಂದು ಕ್ಲೀನ್ ಮಾಡ್ತಾರೆ. ಬಟ್ ಐ ಫೀಲ್ ಲೈಕ್ ಜನ ಆದ ನಾವು ತಿಂದಿರಿ ಡಸ್ಟ್ಬಿನ್ನ ಯೂಸ್ ಮಾಡಬೇಕು. ಡಸ್ಟ್ಬಿನ್ ನಾವೇ ಯೂಸ್ ಮಾಡಿಲ್ಲ ಅಂದರೆ ದೇರ್ ಇಸ್ ನೋ ಪಾಯಿಂಟ್. ನಿಮಗೆ ತುಂಬ ಗಲೀಜ್ ಅನ್ಸ್ತಾ? ಇಲ್ಲಪ್ಪ, ಅಷ್ಟೊಂದು ಗಲೀಜಿಲ್ಲ. ಅಷ್ಟೊಂದು ಗಲೀಜಿಲ್ಲ. ಸ್ವೀಟ್ ಎಲ್ಲ ಊಟ ಇರುತ್ತೆ. ಸೊ ಸ್ವಲ್ಪ ಆ ಕಡೆ ಈ ಕಡೆ ಇದ್ರೆ ಏನೋ ಸ್ವಲ್ಪ ಅದು ಕೂಡ ಐ ಥಿಂಕ್ ನಾವು ಕಸ್ಟಮರ್ಸೇ ಮಾಡಿರೋದು, ಅವರು ತಿಂದು ಎಸ್ತಿರೋದು. ಐ ಥಿಂಕ್ ಇವ್ರು ಕ್ಲೀನ್ ಮಾಡ್ತಾರೆ, ಬಟ್ ಮೇಂಟೈನ್ ಮಾಡೋದು ನಾವೇ ಮೇಂಟೈನ್ ಮಾಡಬೇಕು. ಸೊ ದ ಗೆಸ್ಟ್ ಕಸ್ಟಮರ್ಸ್ ಅಟ್ ಗಿಲ್ಟಲ್ಲಿ. ಬೋರ್ಡು ಇಲ್ಲ, ರಿಫ್ಲೆಕ್ಟ್ರು ಇಲ್ಲ. ನೆಕ್ಸ್ಟ್ ರಿವ್ಯೂ ಇಲ್ಲಿ ಏನು ಅಂದರೆ, ಇಲ್ಲಿ ಪಾಸ್ತಾ ಚೆನ್ನಾಗಿಲ್ಲ, ಮತ್ತು ಪಾಸ್ತಾ ಇಸ್ ವೆರಿ ಬ್ಯಾಡ್ ಅಂತ ಅಲ್ವಾ? Yeah, pasta is very bad. Let's taste one white sauce pasta. Thank you. I swear to God. Do pasta, white sauce pasta. You can see it. Oh, busy ಇದೆ. Oh my God. ಬಿಸಿ ಇದೆ. ತುಂಬ ಚೆನ್ನಾಗಿದೆ. ಯಾವುದು ಪಾಸ್ತಾ ಕ್ರೀಮ್ ಯಾವುದು ಗೊತ್ತಿಲ್ಲ, ಚೆನ್ನಾಗಿದೆ. White peri peri pasta. ಚೆನ್ನಾಗಿದೆಯಾ? ಇದು ಅವರೇ ಬೇಳೆ ದೋಸೆ ಇದು? ಓ, ಅಲ್ಲಿ ಫ್ಲಿಪ್ ಮಾಡ್ತಾರಲ್ಲ, ಅದು ಒಬ್ಬಟ್ಟು ಮಾಡ್ತೀರಾ? ಓ, ಇದೇ ಒಬ್ಬಟ್ಟು? ಕೋವಾ ಒಬ್ಬಟ್ಟು ಕೊಡಿ. ಇದು ನನಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ, ಎಸ್ಪೆಷಲಿ ಒಬ್ಬಟ್ಟು ಸಾರು. ಓ ಮೈ ಗಾಡ್, ನನಗೆ ಒಬ್ಬಟ್ಟು ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಒಬ್ಬಟ್ಟು ಸಿಗುತ್ತೆ ಅಂತ ಗೊತ್ತಾದ ತಕ್ಷಣ ಐ ವಾಸ್ ಲೈಕ್ ನೋ ವೇ, ಇದನ್ನು ನಾನು ತಿನ್ನಲೇಬೇಕು. ಆ್ಯಂಡ್ ಐ ಗಾಟ್ ಕೋವಾ ಒಬ್ಬಟ್ಟು. ಯಾವತ್ತಾದ್ರು ಕೇಳಿದ್ದೀರಾ? ಐ ಡೋಂಟ್ ನೋ, ನಾನಂತೂ ಯಾವತ್ತೂ ಕೇಳಿರಲಿಲ್ಲ. ಟ್ರೈ ಮಾಡಿ ನೀವೇ, ನೋಡೋಕೆ ಚೆನ್ನಾಗಿದೆ. ಹಾಂ, ಫಸ್ಟ್ ಟೈಮ್ ಲೈಫಲ್ಲಿ ಕೋವಾದು ಒಬ್ಬಟ್ಟು ತಿಂತಾ ಇದ್ದೀನಿ. ಮಮ್ಮಿ ಶೆಟ್ಟಿ ಇದೆ ಗುರು. ಸಕ್ಕತ್ತಾಗಿದೆ. ಬೆಸ್ಟ್ ಒಬ್ಬಟ್ಟು ನನ್ನ ಲೈಫಲ್ಲಿ ತಿಂದಿರೋ ಬೆಸ್ಟ್ ಒಬ್ಬಟ್ಟಿದ್ದು. ಐ ಆಮ್ ನಾಟ್ ಎಕ್ಸಾಜುರೇಟಿಂಗ್, ಬಟ್ ನಾನು ಮನೆಗೆ ಎತ್ಕೊಂಡು ಹೋಗಲಾ? ಆರುತ್ತೆ, ಬಟ್ ನೀನು ಬಿಸಿ ಮಾಡ್ಕೋಬೇಕು. ಬೆಸ್ಟ್, ನಂಗೆ ತುಂಬ ಇಷ್ಟ ಆಯಿತು. ಸಕ್ಕತ್ತಾಗಿದೆ. ನಾನು ಈ ಥರ ಒಬ್ಬಟ್ಟು ತಿಂದೇ ಇಲ್ಲ ಲೈಫಲ್ಲಿ. ಮನೆಗೆ ಎತ್ಕೊಂಡು ಹೋಗ್ಬಿಡ್ಲಾ? ಸ್ವಲ್ಪ ಸ್ವೀಟ್ ಇದೆ, ಬಟ್ ನಿಮಗೆ ಸ್ವೀಟ್ ಇಷ್ಟ ಅಲ್ಲ? ನನಗೂ ಇಷ್ಟ ಅಲ್ಲ, ಬಟ್ ನಂಗೆ ಕೋವಾ ಇಷ್ಟ ಆಯಿತು. ಇನ್ನಕ್ಕೆ ಒಬ್ಬಟ್ಟು ಬರೀ 30 rupees. ಅಷ್ಟೊಂದೆಲ್ಲ ಮಾಡೋದಕ್ಕೆ ಬೇಕಾಗುತ್ತೆ, ಅದಕ್ಕಿಂತ ಜಾಸ್ತಿ. ಚೆನ್ನಾಗಿದೆ. ದೇವಸ್ಥಾನನೂ ಎಲ್ಲ ಇದೆ.
ಇಟ್ಸ್ ವೆರಿ ನೀಟ್. ಮತ್ತು ತುಂಬ ವೆಜಿಟೇರಿಯನ್ ಆಪ್ಷನ್ ಮಲ್ಟಿಪಲ್ ಇತ್ತು. ಇವ್ರು ವೆಜಿಟೇರಿಯನು, ನಾನು ನಾನ್ ವೆಜ್ ತಿಂತೀನಿ. ಬಟ್ ಇವ್ರ ಜೊತೆ ನಾನು ಚೆನ್ನಾಗಿ ತಿಂದೆ. ಇಲ್ಲಿ ಬರೀ ವೆಜಿಟೇರಿಯನ್ ಆಪ್ಷನ್, ಆ್ಯಕ್ಚುಲಿ ಎಲ್ಲ ವೆಜಿಟೇರಿಯನ್ ಇತ್ತಲ್ಲ. ಓ, ಇಲ್ಲೇ ದೇವಸ್ಥಾನನೂ ಇದೆ. ನಾವು ತಿಂದಿದಂತಲ್ಲ ಜಾಸ್ತಿ ಇಲ್ಲಿ ವೆಜಿಟೇರಿಯನ್ ಇದ್ದಿದ್ದು. ಸರ್ ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಾ ನೀವು ಈ ಶಾಪ್ನ? 4 ಗಂಟೆ. ಬೆಳಗ್ಗೆ 7:30 ಶುರು ಆಗಿರುತ್ತೆ. ಓಕೆ ಓಕೆ. ಹಾಂ, ಸ್ನಾಕ್ಸ್ ಐಟಮ್ಸ್ ಎಲ್ಲ ಮಧ್ಯಾಹ್ನ 2 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಹಾಂ, ಐಸ್ ಕ್ರೀಮ್ ಅಂಗಡಿ 12:30 ಸ್ಟಾರ್ಟ್ ಆಗುತ್ತೆ. ಎಲ್ಲದಕ್ಕೂ ಅದೇ ಟೈಮಿಂಗ್ ಇದೆ. ರಾತ್ರಿ 2 ಗಂಟೆ ತನಕ ಇರ್ತಾರಲ್ಲ, ಹಾಂ, ಅವರ ಟೈಮಿಂಗ್ಸ್ ಮಾಡ್ಕೊಂಡು ಓಪನ್ ಮಾಡ್ತಾರೆ. ಓ, ಇದು ರಾತ್ರಿ ಎಲ್ಲ ಇರುತ್ತೆ ಹಂಗಂದ್ರೆ. ಓ, ಓಕೆ ಓಕೆ, ಥ್ಯಾಂಕ್ ಯು. ರಾಗಿ ರೊಟ್ಟಿ, ವೆರಿ ನೈಸ್. ಸೊ ಇದು ಅಕ್ಕಿ ರೊಟ್ಟಿನಾ? ಏನಿದು? ಓ, ಡ್ರೈ ಐಸ್. ಓ, ವೆರಿ ನೈಸ್. ಕುಡಿತೀರಾ? ಏನಿದು? ಬ್ಲ್ಯಾಕ್ ಜ್ಯೂಸು. ಜ್ಯೂಸಿಗೆ ಹೊಗೆ ಕೊಡ್ತಿದ್ದಾರೆ. ವಿ ಕ್ಯಾನ್ ಕ್ವಾಲಿಫೈ ದಿಸ್ ಜ್ಯೂಸ್ ಆಸ್ ಹೊಗೆ ಹಾಕ್ಸ್ಕೊಂಡಿರೋ ಜ್ಯೂಸ್. ಪಲ್ಸು, ಇನ್ನೊಂದು ಪಾನ್ ಫ್ಲೇವರ್, 3 ಇದೆ. 3ಗೆ ಡಿಫ್ರೆಂಟ್ ಇಲ್ಲ, ಗ್ರೀನ್ ಕಲರ್ ಇರ್ತದೆ ನೋಡಿ. ಯಾವುದೋ ಒಂದು ಅಂಗಡಿಯಲ್ಲಿ ನಿಮಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತ, ಆ ಎಕ್ಸ್ಪೀರಿಯನ್ಸ್ ಏನು ಹೇಳಿ? ಬರೀ ಎಕ್ಸ್ಪೀರಿಯನ್ಸ್ ಹೇಳಿ, ಯಾವ ಅಂಗಡಿ ಅಂತ ಹೇಳ್ಬಿಡಿ. ಸೊ ಅದು ಯಾವ ಅಂಗಡಿ ಅಂದರೆ ಕಾರ್ನ್ ಮಾಡೋದು. ಹಾಂ, ಜೋಳ ಮಾಡೋ ಅಂಗಡಿ. ಜೋಳ ಮಾಡೋ ಅಂಗಡಿ. ಅದು ಆ್ಯಕ್ಚುಲಿ ಮುಚ್ಚಿತ್ತಿವತ್ತು. ಸೊ ಅವರು ಅದಕ್ಕೆ ರಿವ್ಯೂ ತೊಗೊಂಡಿಲ್ಲ ಅವ್ರ ಹತ್ರ. ಬಟ್ ಹೇಳಿ. ಸೊ ಅವರು ನಾನು ಬೇಕಾಗಿರೋದು ಕೊಡೋದಿಲ್ಲ. ಬಟ್ ನಾನು ಅಂದರೆ ನೀವು ಹೋಗಿ ಆರ್ಡರ್ ಮಾಡಿದ್ದನ್ನು ಕೊಟ್ಟಿಲ್ಲ ಅವರು? ಕೊಟ್ಟಿಲ್ಲ, ಬಟ್ ಬೇರೆ ಯಾವುದೋ ಮಾಡಿಬಿಟ್ಟು ಆಮೇಲೆ ನಾನು ಇದೆಲ್ಲ ಕೇಳಿದ್ದು ಬೇರೆದು ನಾನು ಕೇಳಿದ್ದು ಅಂದರೆ ಅದು ಮಾಡೋಕ್ಕೆ ಇನ್ನೂ ಎಕ್ಸ್ಟ್ರಾ ಕಾಸು ತೊಗೊತಾರೆ. ಸೊ ಓ, ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಇದು? ಎಕ್ಸ್ಪೀರಿಯನ್ಸ್ ಆಗಿದೆ. ಓಕೆ. ಅಂಗಡಿ ಇವತ್ತಿರಲಿಲ್ಲ. ಇದ್ದಿದ್ರೆ ಹೋಗ್ಬಿಟ್ಟು ನಾನೇ 20 ಸರಿ ಒಂದು ಆರ್ಡರ್ನ ಮೆತ್ತಗೆ ಹೇಳ್ಬಿಟ್ಟು ನೋಡ್ತಿದ್ದೆ ಏನು ಮಾಡ್ತಾರೆ ಅಂತ. ಬಟ್ ಕ್ಯಾಮ್ರಾದಲ್ಲಿ ತೊಗೋಬೋದಿತ್ತು, ಬಟ್ ಅವ್ರು ಇರಲಿಲ್ಲ. ಅವ್ರ ಪುಣ್ಯಕ್ಕೆ ಅವ್ರು ಇರಲಿಲ್ಲ. ಇವತ್ತು ಆ್ಯಕ್ಚುಲಿ ಹುಡ್ಕಿದ್ವಿ. ಫಸ್ಟ್ ಹೋಗಿದ್ದೆ ನಾವು ಅಲ್ಲಿಗೆ. ನಿಮಗೆ ಓವರ್ ಪ್ರೈಸ್ಡ್ ಅಂತ ಯಾವ್ದು ಅನಿಸಿದ್ದು? ಚಾಕ್ಲೇಟ್ ಮಿಲ್ಕ್ ಶೇಕ್. ಎಷ್ಟಾಯ್ತು? 100 ರೂಪೀಸ್ ಚಾಕ್ಲೇಟ್ ಮಿಲ್ಕ್ ಶೇಕ್ ಜಾಸ್ತಿ ಆಯಿತು. ಒಂದು ಚಾಕ್ಲೇಟ್ ಮಿಲ್ಕ್ ಶೇಕ್ ಅದು ಇಲ್ಲ, ಎಲ್ಲ ಜಾನ್ರದಲ್ಲೂ ಒಂದೊಂದು ಐಟಮ್ ಟೇಸ್ಟ್ ಮಾಡಿದ್ವಿ. ಪಾಸ್ತಾ, ಮೆಕ್ಸಿಕನ್ ಆಯಿತು. ಪಾರ್ಟ್ 2 ಬೇಕು ಅಂದರೆ ಹೇಳಿ, ನಾವೆಲ್ಲ ಪಾರ್ಟ್ 2 ಬೇರೆ ಕಡೆ ಹೋಗೋಣ. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಏನಾದ್ರು ಟ್ರೈ ಮಾಡೋಣ. ಬೇರೆ ಫುಡ್ ಸೆಂಟರ್ಗೆ ಹೋಗ್ಬಿಟ್ಟು ಅಲ್ಲಿ ಟ್ರೈ ಮಾಡೋಣ. ಓಕೆ, ಬಾಯ್. ಹೇಳಿ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕ್ಯಾಂಡೀಸ್ ಚಾನಲ್ಗೆ. ಥ್ಯಾಂಕ್ ಯು.